ಹೆಲೋ ಆಲ್. ಇವತ್ತು ನಾವು ಕನ್ನಡ ಸರಳ ವಾಕ್ಯಗಳನ್ನು ತಿಳ್ಕೊಳ್ಳೋಣ ಇಂಗ್ಲೀಷಲ್ಲಿ. ಮೊದಲನೆಯದಾಗಿ ಊಟಕ್ಕೆ ಬಾ. ನಾವು ಯಾರನ್ನಾದರೂ ಕರೆಯುವಾಗ ಊಟಕ್ಕೆ ಬಾ ಅಂತ ಕರಿತೀವಲ್ವಾ, ಊಟಕ್ಕೆ ಬಾ ಅನ್ನೋದನ್ನು ಕಮ್ ಫಾರ್ ಫುಡ್. ಇದನ್ನು ತೆಗೆದುಕೋ, ಇದನ್ನು ನೀನು ಇಟ್ಕೋ ಅಥವಾ ಇದನ್ನು ತೆಗೆದುಕೋ ಅನ್ನೋದಕ್ಕೆ ಟೇಕ್ ದಿಸ್. ಅದು ಹಾಕು, ಅದನ್ನು ಅಲ್ಲಿ ಹಾಕು ಅಂತೀವಲ್ವಾ, ಪುಟ್ ಡೆಟ್. ಹೌದು ನಾನೇ, ಎಸ್ ಇಟ್ಸ್ ಮೀ. ಅವನಿಗೆ ಹೋಗಿ ಹೇಳು ಅಂತೀವಲ್ವಾ, ಅವನಿಗೆ ಹೇಳು, ಟೆಲ್ ಹಿಮ್. ಸಾಧ್ಯವಿಲ್ಲವೇ, ನಿನ್ನ ಹತ್ರ ಇದು ಮಾಡೋದಕ್ಕೆ ಸಾಧ್ಯವಿಲ್ವೇ ಅಂತ ಕೇಳ್ತೀವಲ್ವಾ, ಸಾಧ್ಯವಿಲ್ಲವೇ, ನಾಟ್ ಪಾಸಿಬಲ್. ಅಯ್ಯೋ ಮರೆತೇನೆ, ಓ ನೋ ಐ ಫರ್ಗಾಟ್. ಅಲ್ಲಿ ಹೋಗಬೇಡ, ಅಲ್ಲಿ ಹೋಗಬೇಡ ಅನ್ನೋದಕ್ಕೆ ಡೋಂಟ್ ಗೋ ದೇರ್. ತಡವಾಯಿತು, ಯೋ ಇವತ್ತು ತುಂಬ ತಡ ಆಯಿತು ಅಂತೀವಲ್ವಾ, ಇಟ್ಸ್ ಲೇಟ್. ಚಿನ್ನದಂತೆ ಇರಿ, ಬಿ ಗುಡ್ ಲೈಕ್ ಅ ಗೋಲ್ಡ್, ಬಿ ಕೈಂಡ್. ಏನು ನಡೆದಿದೆ, ಇಲ್ಲೇನು ನಡೀತಿದೆ ಅಥವಾ ಏನು ನಡೆದಿದೆ ಅಂತೀವಲ್ವಾ, ವಾಟ್ ಹ್ಯಾಪನ್. ಏನು ಇಲ್ಲ, ಏನು ನಡೆದಿಲ್ಲ ಅನ್ನೋದಕ್ಕೆ ನಥಿಂಗ್. ಯಾಕೆ ಹೀಗೆ, ವೈ ಲೈಕ್ ದಿಸ್. ನಾನು ಏನು ಮಾಡಿದೆ, ನಾನೇನು ಮಾಡಿದೆ ಅನ್ನೋದಕ್ಕೆ ವಾಟ್ ಡಿಡ್ ಐ ಡೂ. ನೀನು ಹೇಗಿದ್ದೀಯಾ, ಹೌ ಆರ್ ಯು. ನಾನು ಚೆನ್ನಾಗಿದ್ದೀನಿ. ಆವಾಗ ನಾವು ಆನ್ಸರ್ ಮಾಡಬೇಕಾಗಿರೋದು ಐ ಆಮ್ ಫೈನ್. ನಾನು ಚೆನ್ನಾಗಿದ್ದೀನಿ ಅನ್ನೋದನ್ನು ಐ ಆಮ್ ಫೈನ್ ಅಂತೀವಿ. ನೀನು ಬಸ್ಸಿಗೆ ಹೋದೆಯಾ, ಡಿಡ್ ಯು ಗೋ ಬೈ ಬಸ್. ಹೌದು ಹೋಗಿದ್ದೆ. ಅದಕ್ಕೆ ಆನ್ಸರ್ ಮಾಡುವಾಗ ಹೌದು ಹೋಗಿದ್ದೆ ಅಂದರೆ ಎಸ್ ಐ ವೆಂಟ್, ಇಲ್ಲ ಹೋಗಿಲ್ಲ, ನೋ ಐ ಡಿಡಂಟ್ ಗೋ. ಅವನಿಗೆ ಕೆಲಸವಿದೆ, ಹಿ ಹ್ಯಾಸ್ ವರ್ಕ್. ಬೇಗ ಬಾ, ಕಮ್ ಫಾಸ್ಟ್. ನಿನ್ನ ಸ್ನೇಹಿತನನ್ನು ಕರೆ, ಕಾಲ್ ಯುವರ್ ಫ್ರೆಂಡ್. ಇಲ್ಲಿ ಕೂರು, ಇಲ್ಲಿ ಕುಳಿತುಕೊಳ್ಳೋ ಅನ್ನೋದಕ್ಕೆ ಸಿಟ್ ಹಿಯರ್. ಊಟ ಮಾಡಲಿಲ್ಲ, ನಾನಿನ್ನು ಊಟ ಮಾಡಲಿಲ್ಲ ಅಂತೀವಲ್ವಾ, ಅದಕ್ಕೆ ಐ ಡಿಡಂಟ್ ಈಟ್. ಅವನನ್ನು ನೋಡಿದೆ, ಅವನನ್ನು ನಾನು ನೋಡಿದೆ ಅನ್ನೋದಕ್ಕೆ ಐ ಸಾ ಹಿಮ್. ಅವರು ಎಲ್ಲಿದ್ದಾರೆ, ವೇರ್ ಆರ್ ದೇ. ಇದನ್ನು ಓದಿ, ರೀಡ್ ದಿಸ್. ಹೇಳು ಏನಾಯಿತು, ಟೆಲ್ ಮಿ ವಾಟ್ ಹ್ಯಾಪನ್. ಕೈ ತೊಳೆದಕ್ಕೂ ಅನ್ನೋದಕ್ಕೆ ವಾಶ್ ಯುವರ್ ಹ್ಯಾಂಡ್ಸ್. ಸ್ನಾನ ಮಾಡಿದ್ದೇನೆ ಅನ್ನೋದಕ್ಕೆ ನಾನು ಸ್ನಾನ ಮಾಡಿದ್ದೇನೆ, ಐ ಹ್ಯಾವ್ ಬಾತ್ಡ್. ಅವರು ಎಷ್ಟು ಜನ ಇದ್ದಾರೆ, ಹೀಗೆ ಕೇಳೋದಕ್ಕೆ ಹೌ ಮೆನಿ ಪೀಪಲ್. ಇಲ್ಲಿ ಏನು ನಡೆದಿದೆ, ವಾಟ್ ಹ್ಯಾಪನ್ಡ್ ಹಿಯರ್. ನೀವು ಎಲ್ಲಿ ಹೋಗುತ್ತಿದ್ದೀರಿ, ಎಲ್ಲಿ ಹೋಗ್ತಿದ್ದೀರಿ ಅಂತ ಕೇಳ್ತೀವಲ್ವ, ವೇರ್ ಆರ್ ಯು ಗೋಯಿಂಗ್. ಅವನು ಹೇಗಿದ್ದಾನೆ, ನಾವು ಯಾರಿಗಾದ್ರೂ ಕೇಳಬೇಕಾದ್ರೆ ಅವನು ಹೇಗಿದ್ದಾನೆ ಅನ್ನೋದಕ್ಕೆ ಹೌ ಈಸ್ ಹೀ. ಹಾಗೆ ನಿಮ್ಮ ಮನೆ ಎಲ್ಲಿ ಅಂತ ಕೇಳೋದನ್ನು ವೇರ್ ಈಸ್ ಯುವರ್ ಹೌಸ್. ನಾನು ಮನೆಗೆ ಹೋಗುತ್ತೇನೆ, ನಾನಿವಾಗ ಮನೆಗೆ ಹೋಗ್ತೀನಿ ಅಂತೀವಲ್ವ, ಐ ಆಮ್ ಗೋಯಿಂಗ್ ಹೋಮ್. ಅವನು ನನಗೆ ಸಹಾಯ ಮಾಡಿದ್ದಾನೆ, ಬೇರೆಯವ್ರ ಹತ್ರ ಹೇಳುವಾಗ ನಾವು ಅವನು ನನಗೆ ಸಹಾಯ ಮಾಡಿದ್ದಾನೆ ಅನ್ನೋದಕ್ಕೆ ಹಿ ಹೆಲ್ಪ್ಡ್ ಮೀ. ಇದು ನಿನ್ನದು ಅಲ್ಲ, ನಿಂದಲ್ಲ ಅಂತೀವಲ್ವಾ, ದಿಸ್ ಈಸ್ ನಾಟ್ ಯುವರ್ಸ್. ಅವರು ಕೆಲಸ ಮಾಡುತ್ತಿದ್ದಾರೆ, ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ದೇ ಆರ್ ವರ್ಕಿಂಗ್. ಅವಳು ತರಗತಿಗೆ ಹೋಗಿದ್ದಾಳೆ, ಇವಾಗ ಮಗಳು ಅಥವಾ ಮಗಳನ್ನ ಹಾಗೆ ಹೇಳ್ಬೇಕು, ಮಗಳು ತಂಗಿ ಹಾಗೆ ಇದ್ರೆ ಅವಳು ತರಗತಿಗೆ ಹೋಗಿದ್ದಾಳೆ ಅಂದರೆ ಶಿ ವೆಂಟ್ ಟು ಕ್ಲಾಸ್. ನಾನು ದೋಣಿ ನೋಡಿದೆ, ನಾನಲ್ಲಿ ದೋಣಿ ನೋಡಿದ್ದೇನೆ ಅಂತೀವಲ್ವಾ, ಹಾಗೆ ಅದಕ್ಕೆ ಐ ಸಾ ಅ ಬೋಟ್. ಅವನೊಂದಿಗೆ ಹೋಗಬೇಡ, ಅವನೊಂದಿಗೆ ಹೋಗಬೇಡ ಅನ್ನೋದಕ್ಕೆ ಡೋಂಟ್ ಗೋ ವಿತ್ ಹಿಮ್. ಇವತ್ತು ಶುಕ್ರವಾರ, ಟುಡೇ ಈಸ್ ಫ್ರೈಡೇ. ನೀವು ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಿ, ಯು ಕೇಮ್ ಆನ್ ಟೈಮ್. ಅವರು ಆಟವಾಡುತ್ತಿದ್ದಾರೆ, ದೇ ಆರ್ ಪ್ಲೇಯಿಂಗ್. ಇದನ್ನು ಕೇಳು, ಲಿಸನ್ ಟು ದಿಸ್. ದಯವಿಟ್ಟು ತಪಾಸಿಸು, ದಯವಿಟ್ಟು ಚೆಕ್ ಮಾಡು ಅಂತೀವಲ್ವಾ, ಅದನ್ನು ಪ್ಲೀಸ್ ಚೆಕ್. ನಿನ್ನ ವಯಸ್ಸು ಎಷ್ಟು, ಯಾರಾದರೂ ವಯಸ್ಸು ಕೇಳುವಾಗ ನಿನ್ನ ವಯಸ್ಸು ಎಷ್ಟು ಅನ್ನೋದಕ್ಕೆ ಹೌ ಓಲ್ಡ್ ಆರ್ ಯು. ಅವನು ನಾನು ನೋಡಿದ ವ್ಯಕ್ತಿ, ಹಿ ಈಸ್ ದ ಪರ್ಸನ್ ಐ ಸಾ. ಹಿ ಈಸ್ ದ ಪರ್ಸನ್ ಐ ಸಾ. ಈ ಕೆಲಸ ಸುಲಭವಾಗಿದೆ, ದಿಸ್ ವರ್ಕ್ ಈಸ್ ಈಸಿ. ಅವನು ತಡವಾಗಿ ಬಂದನು, ಹಿ ಕೇಮ್ ಲೇಟ್.
ನೀವು ಬೆಳಿಗ್ಗೆ ಬೇಗ ಎದ್ದೇಳುತ್ತೀರಾ? ಡೂ ಯು ವೇಕಪ್ ಅರ್ಲಿ? ಅವಳು ಒಳ್ಳೆಯವಳು. ಶಿ ಈಸ್ ಅ ಗುಡ್ ಗರ್ಲ್. ನಾನು ಕಾಫಿ ಕುಡಿಯುತ್ತೇನೆ. ಐ ಡ್ರಿಂಕ್ ಕಾಫಿ. ಅವರು ನಗುತ್ತಿದ್ದಾರೆ. ದೇ ಆರ್ ಲಾಫಿಂಗ್. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಮುಂದಿನ ವಿಡಿಯೋಸನ್ನು ನೀವು ಫಾಲೋ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಆಲ್.